ಅನ್ನದಾಸೋಹ ಸಂಸ್ಕೃತಿ ಹುಟ್ಕೊಂಡಿದ್ದು ಹೇಗೆ? ಅದನ್ನ ಹುಟ್ಟಾಕ್ತೋರು ಯಾರು ಅನ್ನೋದು ಖಂಡಿತ ಗೊತ್ತಿರ್ಲಿಕ್ಕಿಲ್ಲ ಅನ್ಕೋತೀವಿ. ಅದೇ ಕಾರಣಕ್ಕೆ ಆ ದಾಸೋಹ ಸೇವೆ ಹುಟ್ಟಿದ ಪುಣ್ಯ ಕ್ಷೇತ್ರಕ್ಕೆ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಬನ್ನಿ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದಿರ ಹಳಿಯ ಬೇಡ ತನ್ನ ಬಣ್ಣಿಸಬೇಡ, ಇದುವೇ ಅಂತರಂಗ ಶುದ್ಧಿ ಇದುವೇ ಬಹಿರಂಗ ಶುದ್ಧಿ ಎನ್ನುತ್ತಾ ಸಮಾನತೆ ಸಾರಲು ಹೊರಟವರು ಅಣ್ಣ ಬಸವಣ್ಣ. ಕಾಯಕವೇ ಕೈಲಾಸ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದವರು ಜಗಜ್ಯೋತಿ ಅಣ್ಣ ಬಸವಣ್ಣ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ ಈ ಮಾತುಗಳನ್ನ ಇವತ್ತಿಗೂ ಅಳವಡಿಸಿಕೊಂಡು ಮುನ್ನಡೆಸ್ತಾ ಇರುವಂತಹ ಕೀರ್ತಿ ದಾಸೋಹ ಮಠ ಎಂದೇ ಖ್ಯಾತಿಯಾಗಿರೋ ಶ್ರೀ ಗುರುಮಲ್ಲೇಶ್ವರ ಮಠಕ್ಕೆ ಸಲ್ಲುತ್ತೆ. ಚಾಮರಾಜನಗರ ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿದೆ ಗುರುಮಲ್ಲೇಶ್ವರ ಮಠ. ಶ್ರೀ ಗುರುಮಠ ಸ್ಥಾಪನೆಯಾಗಿದ್ದು ಧರ್ಮ ಪ್ರಚಾರಕ್ಕಾಗಿ ಅಲ್ಲ, ಬದಲಿಗೆ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡಲು. ಹಸಿದು ಬಂದು ಬೇಡಿದವರಿಗೆ ಜಂಗಮರೆ ಮನೆ ಮನೆ ಸುತ್ತಿ ದಾನಿಗಳು ನೀಡಿದ ಅನ್ನವನ್ನ ಸಹಪಂಕ್ತಿಯಾಗಿ ಕೂರಿಸಿ ಊಟ ಹಾಕೋದಿಕ್ಕೆ. ಈ ಮಠ ದಾಸೋಹ ಮಾಡುವ ಉಳಿದ ಮಠಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತದೆ. ಸುತ್ತೂರು, ಸಿದ್ದಗಂಗಾ, ಆದಿಚುಂಚನಗಿರಿ, ತರಳಬಾಳು ಮಠಗಳು ಇಂದು ದಾಸೋಹ ಕಾಯಕ ಮಾಡುತ್ತಿದ್ರೆ ಅದಕ್ಕೆ ಸ್ಫೂರ್ತಿಯಾಗಿದ್ದೇ ದೇವನೂರಿನ ಶ್ರೀ ಗುರುಮಲ್ಲೇಶ್ವರ ಮಠ. ಅಷ್ಟೇ ಯಾಕೆ, ಸರ್ಕಾರ ಇಂದು ಮಧ್ಯಾಹ್ನ ಶಾಲಾ ಮಕ್ಕಳಿಗೆ ಬಿಸಿಯೂಟದ ದಾಸೋಹ ಮಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣವಾಗಿದ್ದು ದೇವನೂರಿನ ಗುರುಮಲ್ಲೇಶ್ವರ ಮಠ. ಮೈಸೂರಿನಲ್ಲಿದ್ದ ಗುರುಮಲ್ಲೇಶ್ವರರು ದೇವನೂರಿಗೆ ಬಂದು ನೆಲೆಸಿದ್ದು ಕ್ರಿಸ್ತ ಶಕ 1800ರಲ್ಲಿ. ಆ ವೇಳೆಗೆ ದಾಸೋಹ ಎಂಬ ಪದ್ಧತಿಯನ್ನ ಅಳವಡಿಸಿಕೊಂಡ್ರು. ಹಸಿದವರಿಗೆ ಅನ್ನ ನೀಡುವುದೇ ನಿಜವಾದ ಧರ್ಮ ಎಂದು ಹೇಳಿಕೊಟ್ಟವರು ಗುರುಮಲ್ಲೇಶ್ವರರು. ಜೊತೆಗೆ ಕಾಯಕ ಮಾಡದೆ ಊಟ ಮಾಡುವುದು ತಪ್ಪೆಂದು ಹೇಳಿದವರು ಗುರುಮಲ್ಲೇಶ್ವರರು. ದಾಸೋಹ ಎಂಬ ಪದ್ಧತಿಗೆ ಮುನ್ನುಡಿ ಬರೆದ ಗುರುಮಲ್ಲೇಶ್ವರರು ಲಿಂಗೈಕ್ಯ ಆಗಿದ್ದರೂ ಅವರ ಹೆಸರು ಮಾತ್ರ ಅಜರಾಮರವಾಗಿದೆ. ಗುರುಮಲ್ಲೇಶ್ವರರು ಹಸಿದ ಹೊಟ್ಟೆಗಳಿಗೆ ಊಟ ನೀಡೋಕೆ ಅಂತ ಒಂದು ಸಣ್ಣ ಗುಡಿಸಲಿನಲ್ಲಿ ದಾಸೋಹ ಆರಂಭಿಸಿದವರು. ದಾಸೋಹ ಆರಂಭಿಸಲು ಆಹಾರ ಪದಾರ್ಥಗಳು ಇಲ್ಲವಾದಾಗ ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಸಂಗ್ರಹಿಸುತ್ತಿದ್ರು. ಹಸಿದ ಹೊಟ್ಟೆಗೆ ಅನ್ನ ನೀಡಲು 2 ಶತಮಾನಗಳ ಹಿಂದೆ ಹಚ್ಚಿದ ದಾಸೋಹದ ಕಿಡಿ ಇವತ್ತಿಗೂ ಆರಿಲ್ಲ. ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ. ಗುರುಮಲ್ಲೇಶ್ವರರ ನಂತರ 6 ಮಂದಿ ಮಠಾಧೀಶರು ಬಂದಿದ್ದರೂ ಯಾರೂ ಕೂಡ ದಾಸೋಹವನ್ನ ಕೈಬಿಟ್ಟಿಲ್ಲ. ಹೀಗಾಗಿಯೇ ದೇವನೂರ ಮಠ ದಾಸೋಹ ಮಠ ಎಂದೇ ಖ್ಯಾತಿ ಪಡೆದಿದೆ. ದೇವನೂರಿನ ಗುರುಮಲ್ಲೇಶ್ವರ ಮಠದಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತಿದೆ. ಸುಗ್ಗಿ ವೇಳೆ ಮಠಾಧೀಶರು ಊರೂರು ಸುತ್ತಿ ಸಂಗ್ರಹಿಸಿದ ದವಸ ಧಾನ್ಯಗಳು ಭಕ್ತರು ಪ್ರತಿನಿತ್ಯ ಮಠಕ್ಕೆ ತಂದುಕೊಡುವ ವಿವಿಧ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟು ಪ್ರತಿನಿತ್ಯ ದಾಸೋಹ ಮಾಡಲಾಗುತ್ತಿದೆ. ಹಿಂದೆ ಸಣ್ಣದಾದ ಸೌದೆ ಒಲೆಯಿಂದ ಆಹಾರವನ್ನ ತಯಾರಿಸಿ ಬಂದ ಭಕ್ತರಿಗೆ ದಾಸೋಹ ಮಾಡಲಾಗುತ್ತಿತ್ತು. ಪ್ರತಿ ಒಂದು ವಾರದಲ್ಲಿ 15 ದಿನಕ್ಕೆ 20 ದಿನಕ್ಕೆ ಈ ಥರ ಎಲ್ಲ ಬರ್ತಾ ಇರ್ತೀವಿ. 3 ಕಡೆಯಿಂದನೂ ಇದೆಲ್ಲ ಕಡೆಯಿಂದನೂ ಬಂದು ನೋಡ್ತಾ ಇರ್ತಾರೆ ಜನ. ಗುರುಗಳ ಆಶೀರ್ವಾದ ಪಡ್ತಾರೆ. ಅದನ್ನು ನಾವೆಲ್ಲ ಈಗ ಬಂದು ಹೋಯ್ತಾ ಇದ್ದೀವಿ. ಇವಾಗ ದಾಸೋಹ ಈಗ ಬಂದಿದ್ದೀವಿ ನಾವು. ಈಗ ಆಲ್ರೆಡಿ ಊಟ ಇದೆ, ಹಾಕೊಡ್ತಾರೆ. ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಮಾಡ್ಕೊಂಡು ಹೋಯ್ತೀವಿ. ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಗುರುಮಲ್ಲೇಶ್ವರರ ದರ್ಶನ ಪಡೆದು ದಾಸೋಹ ಮಾಡಿಯೇ ಹೋಗ್ತಾರೆ. ಭಕ್ತರಿಗೆ ಪ್ರತಿನಿತ್ಯ ಪಾಯಸ, ಅನ್ನ, ಸಾರು, ಮಜ್ಜಿಗೆ, ಪಲ್ಯಗಳನ್ನು ಬಡಿಸಲಾಗುತ್ತದೆ. ಕಾರ್ತಿಕ ಮಾಸ ಮತ್ತು ಜ್ಯೇಷ್ಠ ಮಾಸದಲ್ಲಿ ವಿಶೇಷ ಪೂಜೆಗಳು ಮಠದಲ್ಲಿ ನಡೆಯಲಿದ್ದು ಆ ದಿನಗಳಂದು ವಿಶೇಷ ಊಟೋಪಚಾರ ಮಾಡಲಾಗುತ್ತದೆ. ದರ್ಶನಕ್ಕಾಗಿ ಬರುವ ಭಕ್ತರು ಭತ್ತ, ರಾಗಿ, ಜೋಳ, ಕಾಯಿ, ತರಕಾರಿ ಪದಾರ್ಥಗಳನ್ನು ತಂದುಕೊಡ್ತಾರೆ.
ಇವುಗಳು ಕೆಡದಂತೆ ಸಂಗ್ರಹಿಸಿ ಇಡಲಾಗುತ್ತದೆ. ಸೌದೆಯಿಂದ ಹಿಡಿದು ಊಟ ಬಡಿಸುವ ಪಾತ್ರಗಳೆಲ್ಲವೂ ಭಕ್ತರು ನೀಡಿದ ಭಿಕ್ಷೆಯೇ ಆಗಿದೆ. ರಾಜಕಾರಣದ ಹಂಗಿಲ್ಲದೆ ನಡೀತಾ ಇರುವಂತಹ ಮಠ ಎಂದೇ ಹೇಳಬಹುದು. 2 ಶತಮಾನಗಳ ಇತಿಹಾಸ ಇರುವ ಗುರುಮಲ್ಲೇಶ್ವರ ಮಠದವರು ಸಹಾಯಕ್ಕಾಗಿ ರಾಜಕೀಯ ವ್ಯಕ್ತಿಗಳ ಬಳಿ ಭಿಕ್ಷೆ ಬೇಡದವರಲ್ಲ. ಬದಲಿಗೆ ಭಕ್ತರ ಮನೆ ಮನೆಗೆ ಹೋಗಿ ಕಾಯಕ ಮಾಡಿ ಭಿಕ್ಷೆ ಬೇಡಿ ಮಠವನ್ನ ಮುನ್ನಡೆಸುತ್ತಿದ್ದಾರೆ. ಎರಡು ಶತಮಾನಗಳ ಹಿಂದೆ ಅನ್ನದಾಸೋಹ ಸಂಸ್ಕೃತಿಗೆ ನಾಂದಿ ಹಾಡಿದ ಗುರು ಮಲ್ಲೇಶ್ವರರ ಹಿಂದೆಯೂ ನೂರಾರು ರೋಚಕ ಕಥೆಗಳಿವೆ. ಅವತ್ತಿನ ಕಾಲದಲ್ಲೇ ಮೂಢನಂಬಿಕೆಯ ವಿರುದ್ಧ ಧ್ವನಿ ಎತ್ತಿದ ಗುರುಗಳು ಇವತ್ತು ಲಕ್ಷಾಂತರ ಭಕ್ತರನ್ನ ತನ್ನ ಮಠದತ್ತ ಸೆಳೆದಿದ್ದಾರೆ. ಹಾಗಾದ್ರೆ ಆ ಗುರುಮಲ್ಲೇಶ್ವರರ ಇತಿಹಾಸವೇನು? ಅವರು ದೇವನೂರಿಗೆ ಬಂದು ನೆಲೆಸಿದ್ದೇಕೆ? ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಗುರುಮಲ್ಲೇಶ್ವರರು ಉತ್ತರದಿಂದ ಬಂದು ಮೈಸೂರಿನಲ್ಲಿ ನೆಲೆ ನಿಂತಿದ್ದವರು. ಪ್ರಸಾದ ಸ್ವೀಕಾರಕ್ಕಾಗಿ ಪ್ರತಿನಿತ್ಯ ಚೌಕಿ ಮಠಕ್ಕೆ ಬಂದು ಹೋಗ್ತಿದ್ದರು. ಮೂಢನಂಬಿಕೆ ಮಾಟ ಮಂತ್ರಗಳ ವಿರುದ್ಧ ಧ್ವನಿ ಎತ್ತುತ್ತಿದ್ದವರು ಗುರುಮಲ್ಲೇಶ್ವರರು. ಒಂದು ದೇವನೂರು ಗ್ರಾಮದ ಪಟೇಲ್ ಸುಬ್ಬೇಗೌಡರ ಹೆಂಡತಿ ಶಂಕರಮ್ಮಗೆ ಹಿಡಿದಿದ್ದ ಬ್ರಹ್ಮ ಪಿಶಾಚಿಯನ್ನ ತಮ್ಮ ಶಕ್ತಿಯಿಂದ ಹೋಗಲಾಡಿಸುತ್ತಾರಂತೆ. ಆಗ ಗುರುಮಲ್ಲೇಶ್ವರರ ಪವಾಡಕ್ಕೆ ಬೆರಗಾದ ಸುಬ್ಬೇಗೌಡರು, ನೀವು ನಮ್ಮೂರಲ್ಲೇ ಇರಬೇಕು, ನೀವು ಇರಲು ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಒಪ್ಪಿದ ಗುರುಮಲ್ಲೇಶ್ವರರು ದೇವನೂರಲ್ಲೇ ನೆಲೆ ನಿಂತರು ಅನ್ನೋ ಐತಿಹ್ಯವಿದೆ. ಆಧ್ಯಾತ್ಮ ಸೇರಿದಂತೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ಮಾಹಿತಿ ನೀಡುತ್ತಾ ವೈಚಾರಿಕ ವಿಚಾರಗಳನ್ನ ಬಿತ್ತತೊಡಗಿದ ಗುರುಗಳಿಗೆ ಮನಸೋತ ಹಲವರು ಇವರ ಭಕ್ತರಾಗ್ತಾರೆ. ಇವರಲ್ಲಿ ಭಿಕ್ಷದ ರಾಚಪ್ಪಾಜಿ ಮಹಾಸ್ವಾಮಿಗಳು ಪ್ರಮುಖರು. ಗುರುಮಲ್ಲೇಶ್ವರರನ್ನ ಗುರುಗಳಾಗಿ ಸ್ವೀಕರಿಸಿ ರಾಚಪ್ಪಾಜಿ ಸ್ವಾಮೀಜಿಗಳು ಮನೆ ಮನೆಗಳಿಗೆ ತೆರಳಿ ಭಿಕ್ಷಾಟನೆ ಮಾಡಿ ಮಠ ನಿರ್ಮಾಣ ಮಾಡಲು ಶ್ರಮಿಸಿದ್ರು. ಕ್ರಿಸ್ತಶಕ 1821 ಜೂನ್ 12ರ ದಿನ ಗುರುಮಲ್ಲೇಶ್ವರರು ಐಕ್ಯರಾದರು. ಅವರು ಐಕ್ಯರಾದ ಮೇಲೆ ಮಠದಲ್ಲಿ ದಾಸೋಹ ಸೇವೆ ಮತ್ತಷ್ಟು ಪ್ರಸಿದ್ಧಿಯಾಯಿತು. ಇವತ್ತು ಎಲ್ಲಾ ಮಠಗಳಲ್ಲೂ ದಾಸೋಹ ಕಾರ್ಯ ನಡೆಯುತ್ತಿದೆ ಅಂದ್ರೆ ಅದಕ್ಕೆ ಸ್ಫೂರ್ತಿಯಾಗಿದ್ದೇ ಈ ಗುರುಮಲ್ಲೇಶ್ವರ ಮಠ. ಇಂತಹ ಮಠದಲ್ಲಿ ಸತತ 200 ವರ್ಷಗಳಿಂದಲೂ ಕಂತೆ ಭಿಕ್ಷೆ ಪದ್ಧತಿ ಇಂದಿಗೂ ನಡೀತಾ ಇದೆ. ಕಂತೆ ಭಿಕ್ಷೆ ಅಂದ್ರೆ ಮಠದ ಜಂಗಮರೊಬ್ರು ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತೋದನ್ನ ಕಂತೆ ಭಿಕ್ಷೆ ಅಂತಾರೆ. ಕಂತೆ ಭಿಕ್ಷೆ ವೇಳೆ ಸಂಗ್ರಹವಾದ ಪ್ರಸಾದವನ್ನ ಮಠದಲ್ಲಿ ವಾಸವಾಗಿರುವ ಜಂಗಮರಿಗೆ ಉಣಬಡಿಸಿ ನಂತರ ಮಠದ ದಾಸೋಹದಲ್ಲಿ ಭಕ್ತರಿಗೆ ದಾಸೋಹ ಮಾಡಲಾಗುತ್ತದೆ. ಕಂತೆ ಭಿಕ್ಷೆ ಪ್ರತಿನಿತ್ಯ 2 ಬಾರಿ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ನಡೆದ್ರೆ ಸಂಜೆ 8 ಗಂಟೆಯಿಂದ 9 ಗಂಟೆಯವರೆಗೂ ನಡೆಯುತ್ತೆ. ಕಂತೆ ಭಿಕ್ಷೆಯನ್ನ ಎಲ್ಲಾ ಜಂಗಮರು ಮಾಡುವಂತಿಲ್ಲ. ಮಠದಿಂದ ನೇಮಕವಾದ ಜಂಗಮರೇ ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮುಗಿಸಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ದೇವರ ಪ್ರಸಾದ ಸ್ವೀಕರಿಸಬೇಕು. ನಂತರ ಮಧ್ಯಾಹ್ನದ ವೇಳೆಗೆ ಕಂಬಳಿ ಹೊದ್ದು ದೇವಾಲಯದಿಂದ ಹೊರಟು ಮನೆ ಮನೆಗೆ ತೆರಳಿ ಭಿಕ್ಷೆ ಮಾಡಬೇಕು. ಭಿಕ್ಷೆ ಬೇಡುವ ಮೊದಲ 1 ಗಂಟೆಯಿಂದ ಭಿಕ್ಷೆ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ. ದಿನನಿತ್ಯ 2 ಟೈಮ್ ಕಂತೆ ಭಿಕ್ಷೆ ಮಾಡ್ತಾ ಇರ್ತೀವಿ. ಬಂದಂಥ ಭಕ್ತರಿಗೆಲ್ಲ ದಾಸೋಹ ಮಾಡಿ ಇಕ್ಕೋದು ಎಲ್ಲ ಕಂತೆ ಭಿಕ್ಷೆ ಕಾಯಿಕಲ್ಲಿ ಬಂದಂಥ ಪ್ರಸಾದನೆಲ್ಲ ಬಂದ ಜನಗಳಿಗೆಲ್ಲ ಇಡ್ತೀವಿ. ಆ ಟೈಮಿಗೆ ಬಂದಂಥ ಪ್ರಸಾದನೆಲ್ಲ ಬಂದಂಥ ಭಕ್ತರಿಗೆಲ್ಲ ನೀಡ್ತೀವಿ. ಗುರುಮಲ್ಲೇಶ್ವರ ಮಠದ ಮಠಾಧಿಪತಿಗಳೇ ಸುಗ್ಗಿಯ ವೇಳೆ ಪ್ರತಿಯೊಂದು ಗ್ರಾಮಗಳಿಗೂ ಭೇಟಿ ನೀಡಿ ಭತ್ತ, ರಾಗಿ, ಜೋಳ, ವಿವಿಧ ಬಗೆಯ ಕಾಳುಗಳನ್ನ ಸಂಗ್ರಹಿಸುತ್ತಾರೆ. ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾರೆ. ಸುಗ್ಗಿ ವೇಳೆ ಲಾರಿಗಟ್ಟಲೆ ಆಹಾರ ಧಾನ್ಯಗಳು ಮಠಕ್ಕೆ ಬಂದು ಸೇರುತ್ತವೆ. ಅಷ್ಟೇ ಅಲ್ಲದೆ ವರ್ಷಪೂರ್ತಿ ರೈತ ಬೆಳೆದ ದವಸ ಧಾನ್ಯಗಳನ್ನ ಮಠಕ್ಕೆ ಎತ್ತಿಟ್ಟು ನಂತರ ಬಳಸುವ ಪದ್ಧತಿ ದೇವನೂರು ಮಠದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇಂದಿಗೂ ಇದೆ. ದೇವನೂರಿನ ದಾಸೋಹ ಮಠದಲ್ಲಿ ಮೇಲು ಕೀಳು, ಬಡವ ಬಲ್ಲಿದನೆಂಬ ಯಾವುದೇ ತಾರತಮ್ಯವಿಲ್ಲ. ಇಲ್ಲಿ ನಡೆಯುವ ದಾಸೋಹಕ್ಕೆ ಭಿಕ್ಷುಕ ಬರಲಿ, ಶ್ರೀಮಂತ ಬರಲಿ, ಎಲ್ಲರಿಗೂ ಒಂದೇ ಜಾಗದಲ್ಲಿ ಒಂದೇ ಊಟ. ರಾಜಕೀಯ ಮುಖಂಡರೇ ಬರಲಿ, ಮಂತ್ರಿಗಳೇ ಬಂದರೂ ಕೂಡ ಇಲ್ಲಿ ಮಾಡಿದ ಅಡುಗೆಯನ್ನೇ ಬಡಿಸಲಾಗುತ್ತೆ ಹೊರತು ವಿಶೇಷವಾಗಿ ತಯಾರು ಮಾಡಲ್ಲ. ನಿತ್ಯ ನೂರಾರು ಜನರು ಇಲ್ಲಿ ಬಂದು ಊಟವನ್ನ ಮಾಡ್ತಾರೆ. ಅಂತೆಯೇ ಇಲ್ಲಿ ಶ್ರೀ ಗುರುಮಲ್ಲೇಶ್ವರರ ಗದ್ದುಗೆಗೆ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿಗೆ ಬಂದವರು ಹಸಿದು ಹೋದ ಉದಾಹರಣೆಯೇ ಇಲ್ಲವಂತೆ. ಬಂದವರಿಗೆ ಮೊದಲು ಊಟ ಬಡಿಸಿ ಆಮೇಲೆ ಉಳಿದ ವಿಚಾರವನ್ನ ಮಾತನಾಡುವ ಸಂಸ್ಕೃತಿ ಈ ದಾಸೋಹ ಮಠದ್ದು. ನೋಡಿದ್ರಲ್ಲ,
ದೇಶದ ಯಾವ ಪ್ರಜೆಯೂ ಹಸಿವಿನಿಂದ ಬಳಲಬಾರದು ಅಂತ ಕೇಂದ್ರ ಸರ್ಕಾರ ಆಹಾರ ಮಸೂದೆಯನ್ನ ಜಾರಿಗೆ ತಂದಿದೆ. ಆದ್ರೆ ಆ ಮಸೂದೆಗೂ 200 ವರ್ಷಗಳ ಹಿಂದೆ ದಾಸೋಹ ಮಠ ಹಸಿದವರ ಹೊಟ್ಟೆ ತುಂಬಿಸೋ ಕಾಯಕ ಹುಟ್ಟುಹಾಕಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.